ಸೀಮಂತದ ದಿನ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಅಂತೂ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಗೆಟ್ ಅನ್ರೆಡಿ ವಿತ್ ಮೀ ಆದರೂ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮ ಇದೇ ಸೀರಿಯಲ್ಲೇ ಊರಿಗೆ ಬಾ, ಅಷ್ಟು ಹೆವಿ ಅಂತ ಅನಿಸ್ತಿದ್ರೆ ಜಿವಲ್ಸ್ ಬೇಕಾದ್ರೆ ರಿಮೂವ್ ಮಾಡು ಅಂತ ಹೇಳ್ತಿದ್ದಾರೆ. ಬಟ್ ನಾನು ಕೇಳಲಿಲ್ಲ. ಬಿಕಾಸ್ ಮಾರ್ನಿಂಗ್ 8 ಗಂಟೆಗೆ ನಾನು ಮೇಕಪ್ ಕೂತಿದ್ದು ಆ್ಯಂಡ್ ಮೇಕಪ್ ಎಲ್ಲ ರಿಮೂವ್ ಮಾಡಬೇಕಾದ್ರೆ ಟೈಮ್ 3 ಗಂಟೆ ಆಗಿತ್ತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ರಂಜಿತ್ ಇನ್ನೂ 2 ಅವರ್ಸ್ ಆಗುತ್ತೆ ನಾವು ಊರಿಗೆ ಹೋಗೋದು ಅಂತ ಹೇಳ್ತಿದ್ರು. ಈ ಟೈಮಲ್ಲಿ ಇಷ್ಟೊತ್ತವರೆಗೂ ಸ್ಯಾರಿ ಜಿವಲ್ಸ್ ಎಲ್ಲ ಕ್ಯಾರಿ ಮಾಡಿದ್ದೆ ನಾನು ದೊಡ್ಡ ವಿಷಯ ನನಗೆ ನಿಜವಾಗ್ಲೂ. ಬಿಕಾಸ್ ತುಂಬಾನೇ ಹೆವಿ ಅಂತ ಅನಿಸ್ತಿರುತ್ತೆ ಅಲ್ವಾ. ಈ ಟೈಮಲ್ಲಿ ನಮ್ ಕಂಫರ್ಟಬಲ್ ಅಷ್ಟೇ ನೋಡ್ಕೋಬೇಕು, ಏನಾಗಲ್ಲ ಬಿಡಮ್ಮ ನಾರ್ಮಲ್ ಡ್ರೆಸ್ ಅಲ್ಲೇ ಬರ್ತೀನಿ ಅಂತೇಳಿ ಅಮ್ಮ ಕೂಡ ಕನ್ವಿನ್ಸ್ ಮಾಡಿದೆ. ಅಟ್ಲೀಸ್ಟ್ ನಾವು ಕೊಡ್ಸಿರೋ ಸೀರೆ ಆದ್ರೂ ಉಡ್ಕೋ ಅಂತ ಹೇಳ್ತಾನೆ ಇದ್ರು ಅವರು. ನನಗೆ ನಿಜವಾಗ್ಲೂ ಅಷ್ಟು ಪೇಷನ್ಸೇ ಇರಲಿಲ್ಲ ಅವತ್ತು. ಆಮೇಲೆ ಅವರು ಕೂಡ ಸುಮ್ಮನೆ ಆದ್ರು ಏನು ಫೋರ್ಸ್ ಏನು ಮಾಡಲಿಲ್ಲ. ಜುವೆಲ್ಸ್ ರಿಮೂವ್ ಮಾಡೋದಕ್ಕೆ ಆ್ಯಂಡ್ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲದಕ್ಕೂ ನನ್ನ ತಂಗಿನೇ ಹೆಲ್ಪ್ ಮಾಡಿದ್ಲು. ಫೈನಲಿ ಸೀಮಂತ ಕೂಡ ಆಯಿತು. ನಾವು 9th ಮಂತಲ್ಲಿ ಸೀಮಂತ ಇಟ್ಕೊಂಡಿರೋದ್ರಿಂದ ಸೀಮಂತ ಆಗೋವರೆಗೂ ಗೊತ್ತಿಲ್ಲ ಅಲ್ವಾ 9th ಮಂತಲ್ಲಿ ಯಾವಾಗ ಬೇಕಾದರೂ ಡೆಲಿವರಿ ಪೇನ್ ಸ್ಟಾರ್ಟ್ ಆಗ್ಬೋದು. ಅದು ಮೈಂಡಲ್ಲಿ ಇರುತ್ತೆ ಸೈಡಲ್ಲಿ. ಕಂಟಿನ್ಯೂಸ್ ಆಗಿ ಫಂಕ್ಷನ್ ಅಲ್ಲಿ ಕೂತಿದ್ರಿಂದ ಕಾಲು ಸ್ವೆಲ್ಲಿಂಗ್ ಆಗಿತ್ತು ತುಂಬಾನೇ. 1-2 ದಿನ ರೆಸ್ಟ್ ಮಾಡಿದೆ, ಆಮೇಲೆ ನಾರ್ಮಲ್ ಆಯಿತು. ಅದ್ರದ್ದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನಾಳೆ ಮತ್ತೆ ಸಿಗ್ತೀನಿ.